ದಕ್ಷಿಣ ಭಾರತದ ಚಲನಚಿತ್ರ ಕಲಾವಿದ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕನ್ನಡ ಮಾತ್ರ ಅಲ್ಲದೆ ಬೇರೆ ಭಾಷೆಯ ಚಲನಚಿತ್ರಲ್ಲೂ ಸಹ ಅಭಿನಯಿಸಿದ್ದಾರೆ. ಆದರೆ ವಿಶೇಷ ಏನಂದರೆ ರಂಗಭೂಮಿಯಲ್ಲಿ ಅವರು ಬಂದು ಅಲ್ಲಿ ಅವರು ಅಭಿನಯಿಸ್ತಕ್ಕಂಥ ನಾಟಕ ಲವ್ ಲೆಟರ್ಸ್ ಕರ್ನಾಟಕದಾದ್ಯಂತ ಪ್ರದರ್ಶನ ಕಾಣ್ತಾ ಇದೆ. ನಮ್ಮ ಜೊತೆ ಕಿಶೋರ್ ಕುಮಾರ್ ಅವರು ಇದೆ, ಅವ್ರ ಜೊತೆ ಒಂದು ನಿಮಿಷ ಮಾತಾಡೋಣ. ಸರ್, ಚಲನಚಿತ್ರ ರಂಗದಲ್ಲಿ ನೀವಾಗಲೇ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಿ, ಆದರೆ ರಂಗಭೂಮಿಗೆ ಪ್ರವೇಶ ಹೇಗೆ ಅಂತ? ಇಲ್ಲ, ಮೊದಲಿಂದನೂ ಕಾಲೇಜ್ ರಂಗಭೂಮಿಯಲ್ಲಿ ಮುಂಚೆ ಎಲ್ಲ ಮಾಡಿದ್ದೆ ನಾನು. ಅಮೆಚೂರ್ ಥಿಯೇಟ್ರ್ ಕೂಡ ಒಂದಷ್ಟು ಮಾಡಿದ್ವಿ. ಅಂದರೆ ಸಿನಿಮಾಗೆ ಬಂದ ಹೊಸದರಲ್ಲಿ ಒಂದೆರಡು ಪ್ರೊಡಕ್ಷನ್ ಮಾಡಿದ್ವಿ. ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಮತ್ತು ಸೇತುಮಾದ ಒಂದು ಸ್ವಲ್ಪ 2 ನಾಟಕ ಮಾಡಿದ್ವಿ. ಆ್ಯಕ್ಚುಲಿ ಚೇತನ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಟೀಮ್ ಮೂಲಕ ನನ್ನೇ. ಸೊ ಅದಾದ ನಂತರ ಆಗಲಿಲ್ಲ, ಬ್ಯುಸಿ ಆಗೋದ್ವಿ ಎಲ್ಲ. ಪೂರ್ತಿ ತಂಡದಲ್ಲಿ ಇದ್ದವರು ಎಲ್ಲರೂ ಬ್ಯುಸಿ ಆಗೋದ್ರು. ಅದಾದಮೇಲೆ ಸಿನಿಮಾ ಕೆಲಸ ಹಾಗೆ ಅಲ್ವಾ, ಇಂಥದ್ದು ಅಂತ ಇದಿರಲ್ಲ. ಸೊ ಈ ನಾಟಕ ಬೇರೆ ಥರದ ನಾಟಕ. ಸೊ ಹಾಗಾಗಿ ಇದನ್ನು ಮಾಡ್ಬೋದು ಅಂತ ಅನಿಸ್ತು. ಹಾಗಾಗಿ ಕರೆಕ್ಟಾಗಿ ನಾನು ನಾಟಕ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಹಂಗೆ ಅಂದ್ಕೋತಿದ್ದಾಗಲೇ ಈ ಥರದೊಂದು ಆಪರ್ಚುನಿಟಿ ಬಂತು. ಫ್ರೆಂಡ್ ಒಬ್ಬರು ವೆಂಕಿ ಅವರ ಫ್ರೆಂಡ್ ಒಬ್ಬರು ಇದ್ದಾರೆ, ಸುರಭಿ ಅಂತ, ಅವ್ರ ಮೂಲಕ ಅವ್ರು ಕೇಳಿ ಮಾಡ್ತೀನಿ ಅಂತ. ಕರೆಕ್ಟಾಗಿ ಆ ನಾಟಕ ಅದಕ್ಕೆ ಸ್ವಲ್ಪ ದಿವಸ ಮುಂಚೆ ತಾನೇ ಓದಿದ್ದೆ ಈ ನಾಟಕನ. ಇದು ಮಾಡ್ಬೋದಲ್ಲ ಅಂತ ಅನ್ಕೋತಾ ಇದ್ದೆ. ಅಷ್ಟರೊಳಗಡೆ ಕರೆಕ್ಟಾಗಿ ಈ ಥರ ಅಂತಲ್ಲ. ಸೊ ಕಾಕತಾಳೀಯವಾಗಿ ಎಲ್ಲನೂ ಒಂದು ಜಾಗಕ್ಕೆ ಬಂದು ಕೂತ್ಕೊಂತು. ಹಾಗಾಗಿ ನಾಟಕ ಮಾಡ್ತಾ ಇದ್ದೆ. ಸರ್, ಕುತೂಹಲ ಅಂತಂದರೆ ರಂಗಭೂಮಿಯ ಅಭಿನಯನೇ ಬೇರೆ ರೀತಿ ಇರುತ್ತೆ ಮತ್ತು ಸಿನಿಮಾದ ಅಭಿನಯನೂ ಬೇರೆ ರೀತಿ ಇರುತ್ತೆ. ಆದರೆ ಮೂಲಭೂತವಾಗಿ ಈ ಎರಡೂ ರಂಗದಲ್ಲಿ ಅಭಿನಯದಲ್ಲಿ ನೀವು ಕಂಡಂಥ ಮುಖ್ಯವಾದ ವ್ಯತ್ಯಾಸ ಏನು ಸರ್? ಗೊತ್ತಿಲ್ಲ, ಅಷ್ಟು ಥಿಯರಿಟಿಕಲ್ಲಾಗಿ ಹೇಳಲಿಕ್ಕೆ ನನಗೆ ಬರೋಲ್ಲ. ಆದ್ರೂ ಅಂದರೆ ಒಂದೊಂದು ಪ್ರದರ್ಶನವೂ ಬೇರೆ ಥರ, ಅಂದರೆ ಒಂದೊಂದು ಆಡಿಯನ್ಸು ಕೂಡ ಬೇರೆ ಥರನೇ ಅಲ್ಲ, ಲೈವ್ ಆಡಿಯನ್ಸ್ ಅಲ್ಲ. ಸೊ ಅಲ್ಲಿ ಆಡಿಯನ್ಸ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸೊ ಕ್ಯಾಮ್ರಾ ಇಸ್ ಆರ್ ಆಡಿಯನ್ಸ್, ನಮಗೆ ಅಲ್ಲಿ ಸೆಟ್ನಲ್ಲಿರೋರೇ ಆಡಿಯನ್ಸ್. ಜೊತೆಗೆ ರೀಟೇಕ್ಗಳು ಎಲ್ರಿಗೂ ಅದು ಇದೆಲ್ಲ ಗೊತ್ತಿರುವಂಥ ವ್ಯತ್ಯಾಸಗಳೇ, ರೀಟೇಕ್ಗಳು ಜಾಸ್ತಿ ಇರುತ್ತೆ ಅಂತ. ಬಟ್ ಇಲ್ಲಿ ಏನಂತಂದರೆ ಲೈವ್ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ, ಜೊತೆಗೆ ಆಡಿಯನ್ಸ್ ಒಂದೊಂದು ಕಡೆಯೂ ಆಡಿಯನ್ಸ್ ಬೇರೆ ಥರದ ಆಡಿಯನ್ಸ್ ಆಗಿರೋದ್ರಿಂದ ಇಟ್ ಇಸ್ ಅನ್ ಇಂಟರಾಕ್ಷನ್. ಜೊತೆಗೆ ಕಂಟಿನ್ಯೂಸ್ ಆಗಿ ಇಂಟರಾಕ್ಷನ್ ನಡೀತಾನೆ ಇರ್ತಾನೆ. ಆಡಿಯನ್ಸ್ ರೆಸ್ಪಾನ್ಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತಲ್ಲೇ, ಅದಕ್ಕೆ ತಕ್ಕಂಗೆ ನೀವು ಪ್ರತಿಸ್ಪಂದಿಸಬೇಕಾಗಿರುತ್ತೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ ಥಿಯೇಟರ್ ಇದು. ನಾನು ಬಿಗಿನಿಂಗ್ ಒಂದು ಸಲ ಕೇಳಿದೆ ಅವ್ರನ್ನ, ವೆಂಕಿಯವ್ರನ್ನ, ತುಂಬ ಶೋ ಇದನ್ನೇ ಮಾಡ್ತಾಯಿದ್ರು, ಬೋರ್ ಆಗಿಬಿಡಲ್ವಾ? ಮೊದಲೇ ಬೋರ್ ಆಗುತ್ತೆ ಕೆಲಸ, ಒಂದೇ ದಿವಸ ಅಂದರೆ ಮಾಡಿದ ಕೆಲಸನೇ ಮಾಡೋದು ಬೋರ್ ಆಗುತ್ತೆ ಅಂತಲೇ ಸಿನಿಮಾಗೆ ಹೋದವ್ರು ನಾವೆಲ್ಲ. ಸೊ ಇಲ್ಲಿ ಬಂದು ಮತ್ತೆ ಮಾಡಿದ ಕೆಲಸನೇ ಮಾಡೋದು ಬೋರ್ ಆಗಲ್ವ ಅಂತ. ನೋಡೋಣ, ನಿಮಗೆ ಬೋರ್ ಆದಾಗ ನಿಲ್ಸೋಣ ಬಿಡಿ ಅಂತಂದರು. ಬಟ್ ಬೋರ್ ಅಂತ ಯಾವತ್ತೂ ಅನ್ನಿಸ್ತಾ ಇಲ್ಲ. ಸೊ ಒಂದೊಂದು ಶೋನೂ ಬೇರೆನೇ ಥರದ ಒಂದು ಅನುಭವ, ಒಂದು ಕಲಿಕೆ ಆಗಿದೆ. ಸರ್, ನೀವು ಸೋಷಿಯಲ್ ಮೀಡಿಯಾದಲ್ಲೇ ಆ್ಯಕ್ಟಿವ್ ಆಗಿರೋ ರೀತಿ ನೋಡಿದರೆ ಮತ್ತು ನಿಮ್ಮ ಮಾತುಗಳನ್ನು ಕೇಳಿದರೆ ನೀವು ಐಡಿಯಾಲಜಿಕಲ್ ಆಗಿ ತುಂಬ ಸ್ಟ್ರಾಂಗ್. ಒಂದು ಯಾವುದಾದ್ರು ಒಂದು ಹೇಳಬೇಕು, ಕಂಡೆಮ್ ಮಾಡಬೇಕು, ಅದು ಪ್ರತಿಕ್ರಿಯೆ ಕೊಡಬೇಕು ಅಂತ ಸಹ ನೀವು ನೇರವಾಗಿ ಹೇಳ್ತಾ ಇದ್ದೀರಿ. ಅದು ನೀವು ಯಾವ ರೀತಿ ನಾನು ಅಂತ ತೋರಿಸ್ತಾ ಇದ್ದೀರಿ. ಇದಕ್ಕೂ ಮತ್ತು ಕಲಾ ಬದುಕಿಗೂ ನೀವು ಸಂಪರ್ಕವನ್ನು ಮಾಡೋದಾದರೆ ಮತ್ತು ಇದರಿಂದ ನಿಮಗೆ ಎದುರಿಸ್ತಾ ಇರತಕ್ಕಂಥ ಕೆಲವು ಸವಾಲುಗಳು ಸಹ ಇರ್ಬೋದು. ಯಾವ ಥರದ ಸವಾಲು ನಿಮಗೆ ಕಾಣ್ತಾ ಇದೆ ಅಂತ? ನನಗೆ ಯಾವುದು ಸವಾಲು ಅನಿಸ್ತಾ ಇಲ್ಲ. ಯಾಕಂದರೆ ಇದು ನಾನಿರುವಂಥ ಮಾಧ್ಯಮ ಜನಗಳ ಮಾಧ್ಯಮ. ಸೊ ಜನಗಳಿಗೋಸ್ಕರನೇ ಮಾಡಬೇಕು. ಜನಗಳಿಗೆ ಹೋಗಿ ತಲುಪ್ದಾಗಲಿ, ಸಿನಿಮಾ ಆಗಲಿ ನಾಟಕ ಆಗಲಿ, ಜನಗಳಿಗೆ ಹೋಗಿ ತಲುಪ್ದಾಗ್ಲೇ ಅದು ಸಂಪೂರ್ಣ ಆಗೋದು. ನಾಟಕ ಅಂತ ಆಗೋದು ಅಥವಾ ಸಿನಿಮಾ ಅಂತ ಕಂಪ್ಲೀಟ್ ಆಗೋದು ಆವಾಗಲೇ ಅಲ್ಲ. ಸೊ ಜನಗಳಿಗೋಸ್ಕರ ಮಾಡ್ತಾ ಇರ್ಬೇಕಾದ್ರೆ, ಜನಗಳ ಜೊತೆಗೆ ಸೇರಿ ಜನಗಳ ಮಾಧ್ಯಮದಲ್ಲಿ ಇರಬೇಕಾದ್ರೆ ಜನಗಳ ವಿಷಯಗಳನ್ನ ಎತ್ಕೊಂಡು ಮಾತಾಡೋದು ನಮ್ಮ ಕರ್ತವ್ಯ ಆಗುತ್ತೆ, ಎಲ್ಲ ಕಲಾವಿದರ ಕರ್ತವ್ಯ ಆಗುತ್ತೆ. ಯಾಕಂದರೆ ನಿಮಗೆ ಅಷ್ಟೊಂದು ಆಡಿಯನ್ಸ್ ಅಂತ ಹೇಳ್ತೀವಿ, ಜನಗಳ ಜೊತೆ ಸಂಪರ್ಕ ಇರುತ್ತೆ. ಸೊ ಜನಗಳ ಜೊತೆಗೆ ಜನ ನಮ್ಮನ್ನು ನಂಬಿ ಸಿನಿಮಾಗೆ ಬರ್ತಾ ಇರ್ತಿಲ್ಲ. ಏನಕ್ಕೆ ನಂಬಿ ಬರ್ತಾರೆ, ಪದೇ ಪದೇ ಏನಕ್ಕೆ ಬರ್ತಾರೆ? ಒಂದ್ಸಲ ಓಕೆ, ಏನೋ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಸಿನಿಮಾ ಮಾಡ್ತಾರೆ, ಒಳ್ಳೆ ಸಿನಿಮಾ ಮಾಡ್ತಾರೆ. ಒಳ್ಳೆ ಸಿನಿಮಾ ಅಂದರೆ ಏನು? ಹಾಗೇನ ಒಳ್ಳೆ ಸಿನಿಮಾ ಅನ್ನೋದೇನೆ ಜನಗಳ ಒಳಗಡೆಯಿಂದ, ಜನಗಳ ಮಧ್ಯದಿಂದ ಹುಟ್ಟು ಬಂದಿರಬೇಕು. ಸೊ ಜನಗಳ ಸಮಸ್ಯೆಯಿಂದ ಹುಟ್ಟು ಬಂದಿರಬೇಕು, ಜನಗಳ ಪ್ರಶ್ನೆಯಿಂದ ಹುಟ್ಟು ಬಂದಿರಬೇಕು. ಸೊ ಜನಗಳನ್ನು ಬಿಟ್ಟು ನಾವಿಲ್ಲ. ಸೊ ಹಾಗಿರುವಾಗ ಜನಗಳ ದನಿ ಆಗೋದು ತುಂಬ ಮುಖ್ಯ ಅಂತ ನನಗೆ. ಎಲ್ಲ ಕಲಾವಿದರು ಅಷ್ಟೇ, ಬರೀ ಸಿನಿಮಾ ನಾಟಕ ಅಂತಲೇ ಅಲ್ಲ, ಎಲ್ಲ ಕಲಾವಿದರು, ಸಂಗೀತ ಆಗಿರ್ಬೋದು, ನಾಟ್ಯ ಆಗಿರ್ಬೋದು, ಎಲ್ಲ ಕಡೆಯೂ ಕಲಾವಿದರು ಜನಗಳ ದನಿ ಆಗಬೇಕು. ಸೊ ಜನತೆಯ ಪ್ರತಿಫಲನ ಆಗಬೇಕು. ಹಾಗಿದ್ದಾಗಷ್ಟೇ ಅದು ಅರ್ಥಪೂರ್ಣ, ಸಾರ್ಥಕ. ಇಲ್ದಿರೆ ಬರೀ ಮನರಂಜನೆ ಅಂತ ಮಾಡೋದು, ಅದರೊಳಗೂ ಏನೋ ಒಂದು ಇರುತ್ತೆ. ಈಗ ಬರೀ ಮನರಂಜನೆ ಅಂತ ಯಾವ ಸಿನಿಮಾನೂ ಇಲ್ಲ ನನಗಂತೂ ಕಂಡಂತೆ. ಈಗ ನೀವು ಕಮರ್ಷಿಯಲ್ ಸಿನಿಮಾ ಅಂತ ತೊಗೊಳ್ಳಿ, ಅದರೊಳಗಡೆ ಒಂದು ಎಳೆ ಇರುತ್ತಲ್ಲ, ಮುಖ್ಯವಾದ ಎಳೆ, ಅದು ಜನಗಳ ಜೀವನದಿಂದ ಬಂದದ್ದೇ ಆಗಿರುತ್ತೆ. ಸೊ ಜನಗಳ ಜೊತೆಗೆ ಇರುವಂಥ ಮಾಧ್ಯಮ ಇದು. ಹಾಗಾಗಿ ಜನಗಳ ದನಿ ಆಗಬೇಕು. ಜೊತೆಗೆ ಜನ ನಮ್ಮನ್ನು ನಂಬಿ ಆ ಕೆಲಸ ಆ ಜಾಗ ಕೂರಿಸಿರ್ತಾರೆ. ನಮ್ಮನ್ನು ವಾಚ್ ಡಾಗ್ಗಳ ಥರ ನಾವು ಒಂಥರ ಕಲಾವಿದರೆಲ್ಲರೂ. ಜನಗಳ ಸಮಸ್ಯೆಗಳಿದ್ದಾಗ ಜನಗಳ ದನಿಯಾಗೋದು ತುಂಬ ಮುಖ್ಯ. ಜನಗಳ ಸಮಸ್ಯೆ ಇದ್ದಾಗ ಅದನ್ನು ಎತ್ತಿ ಅದನ್ನು ಮಾತಾಡೋದು, ಅದನ್ನು ಅಂದರೆ ಈಗ ನಿಮ್ಗೆ ಅವರ ಮಧ್ಯ ನಾವು ವ್ಯವಸ್ಥೆಗೂ ಜನಗಳ ಮಧ್ಯೆ ನಿಂತಿದ್ವಿ ಅಂತ ಹೇಳ್ಬೋದು. ಸೊ ವ್ಯವಸ್ಥೆಗೆ ಅದನ್ನು ಕಾಣಿಸೋ ಹಾಗೆ ಎತ್ತಿ ಹಿಡಿಯುವಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ.
ಆದರೆ ಇತ್ತೀಚೆಗೆ ಹೆಸರು ಬೇಡ, ತುಂಬ ಪ್ರಾಪಗಂಡ ಮೂವಿಗಳು ಬರ್ತಾ ಇದೆ. ಎಲ್ಲ ಭಾಷೆಗಳಲ್ಲೂ ಬರ್ತಾ ಇದೆ. ಕೆಲವು ಭಾಷೆಗಳು ಕನ್ನಡ ಕಡಿಮೆ ಬರ್ಬೋದು, ಕೆಲವು ಭಾಷೆಯಲ್ಲಿ ಜಾಸ್ತಿ, ಇನ್ನೂ ಸ್ವಲ್ಪ ಭಾಳ ದೊಡ್ಡ ದನಿಯಲ್ಲಿ ಬರ್ಬೋದು. ಈ ಪ್ರಾಪಗಂಡ ಮೂವಿಗಳಿಗೆ ಜನನು ಮತ್ತು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅಂದರೆ ಜನಗಳಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂತನಾ, ಅಥವಾ ಮಾಡೋರಿಗೆ ಅರ್ಥ ಆಗ್ತಾ ಇಲ್ಲ ಅಂತನಾ, ಈ ಜವಾಬ್ದಾರಿ ಇಲ್ಲ ಅಂತನಾ? ಇಂಥ ಸಂದರ್ಭದಲ್ಲಿ ಒಬ್ಬ ಕಲಾವಿದನಾಗಿ ಮತ್ತು ಸೃಜನಾತ್ಮಕ ಕಟ್ಟುವಂತನಾಗಿ ಅವನ ಜವಾಬ್ದಾರಿ ಏನಾಗಿರ್ಬೇಕು ಅಂತ? ತುಂಬ ಮುಖ್ಯ. ಒಬ್ಬ ಕಲಾವಿದನಿಗೆ ಅವನು ಯಾರೇ ಆಗಲಿ, ಯಾವುದೋ ಕಲೆಯಲ್ಲೇ ಇರಲಿ, ಒಬ್ಬ ಕಲಾವಿದನಿಗೆ ಸಾಮಾಜಿಕ ಜವಾಬ್ದಾರಿ ತುಂಬ ಮುಖ್ಯ. ಆಗ್ಲಿಂದನೂ ಅದು ಹೇಳ್ತೀನಿ, ಜನಗಳ ಜೊತೆ ಇರುವಂಥ ಜನಗಳ ಮಾಧ್ಯಮ ಇದು. ಸೊ ನಮ್ಮ ನಿಷ್ಠೆ ಜನಗಳ ಕಡೆ ಇರಬೇಕು ಹೊರತು ಅಧಿಕಾರ ಇದ್ದವ್ರ ಕಡೆ, ಹಣಬಲ ಇರುವಂಥವ್ರ ಕಡೆ, ಜೊತೆಗೆ ಬಲ ಏನದು ಬಲಾಢ್ಯರ ಕಡೆಗೆ ಇರಬಾರ್ದು. ಸೊ ಹಂಗಾದಾಗ ಏನಾಗುತ್ತೆ, ಅದು ಪ್ರೊಪಗಂಡ ಆಗುತ್ತೆ. ಸೊ ನೀವು ಬಲಾಢ್ಯರ ಕಡೆ, ಅಧಿಕಾರ ಇರುವಂಥವ್ರ ಕಡೆ ಅಥವಾ ವ್ಯವಸ್ಥೆಯ ಕಡೆ ನಿಂತ್ಕೊಂಡಾಗ ಅದು ಜನಗಳ ಕಡೆ ಇಲ್ಲ ನೀವು ಅಂತಾಗುತ್ತೆ. ಸೊ ಅದು ಸರಿಯಲ್ಲ ಅಂತ ನನ್ನ ನಂಬಿಕೆ. ಈಗೇನಂದ್ರೆ ಸಿನಿಮಾ ಒಂದು ಪವರ್ಫುಲ್ ಮಾಧ್ಯಮ. ಸೊ ಇಷ್ಟೊಂದು ಪವರ್ಫುಲ್ ಮಾಧ್ಯಮದ ಮೂಲಕ ನೀವು ಸುಳ್ಳು ಹೇಳೋದು ತುಂಬ ಸ್ವಲ್ಪ ತಲುಪಿಬಿಡುತ್ತೆ. ಜನ ದಡ್ರಲ್ಲ, ಒಂದಷ್ಟು ದಿವಸ ಆದಮೇಲೆ ರಿಯಲೈಸ್ ಮಾಡ್ತಾರೆ. ಬಟ್ ಇಮಿಡಿಯೇಟ್ ಇಂಪ್ಯಾಕ್ಟ್ ಏನು, ಮಾಸ್ ಇಂಪ್ಯಾಕ್ಟ್ ಏನು? ಸೊ ಅಲ್ಲಿ ನಮ್ಮ ಕಲಾವಿದರ ಸಾಮಾಜಿಕ ಜವಾಬ್ದಾರಿ ಮುಖ್ಯ ಆಗುತ್ತೆ. ಸಾಮಾಜಿಕವಾಗಿ ತುಂಬ ಜವಾಬ್ದಾರರಿರಬೇಕಾಗುತ್ತೆ ಕಲಾವಿದರು. ಯಾಕೆಂದರೆ ತುಂಬ ಪವರ್ಫುಲ್ ಮಾಧ್ಯಮ. ಸುಳ್ಳನ್ನು ಕೂಡ ತೊಗೊಂಡೋಗಿ ಅವರಿಗೆ ಸಲೀಸಾಗಿ ತಲುಪಿಸ್ಬೋದು. ಜೊತೆಗೆ ಜನಗಳ ಪರವಾಗಿರಬೇಕು ಅನ್ನೋದು ಅವಾಗಿಂದ ಹೇಳ್ತಾನೆ. ಜನಗಳ ಪರವಾಗಿಲ್ಲದೆ ವ್ಯವಸ್ಥೆಯ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಅದು ಜನತೆಗೆ ದ್ರೋಹ ಬಗ್ದಂಗೆ. ಸೊ ಆ ಕೆಲಸ ಕಲಾವಿದರು ಮಾಡಬಾರ್ದು ಅಂತ ನನ್ನ ನಂಬಿಕೆ. ಸರ್, ಕೊನೆಯದಾಗಿ ರಂಗಭೂಮಿಯಲ್ಲಿ ಕೆಲವೊಂದು ಹಿಂದೆ ಮಾಡಿದ್ರಿ ಮತ್ತು ಈಗ ಮಾಡ್ತಾ ಇದ್ದೀರಿ. ಇನ್ನು ರಂಗಭೂಮಿಯಲ್ಲಿ ಮುಂದೆ ಯಾವ ರೀತಿ ತೊಡಸ್ಕೊಳ್ಬೇಕು ಅಂತ ಇದೆ? ಸಿನಿಮಾದಲ್ಲೂ ಅಂತ ಇದ್ದೇ ಇರ್ತೀರಿ, ರಂಗಭೂಮಿಯಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಆಸೆ ಅಂತೂ ಇದೆ. ಸಮಯ ಆಗಬೇಕು, ಅವಕಾಶಗಳಾಗಬೇಕು, ಎಲ್ಲನೂ ಆಗಬೇಕು. ಹೋಪ್ಫುಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಮೀಡಿಯಮ್. ಮುಖ್ಯವಾಗಿ ಇನ್ನೊಂದೇನೆಂದರೆ ಬಂಡವಾಳದ ಹಿಡಿತಕ್ಕೆ ಸಿಕ್ಕಾಕೊಳ್ಳದೆ ಇರುವಂಥ ಒಂದು ಮಾಧ್ಯಮ ಅಲ್ಲ ಇದು. ಸಿನಿಮಾ ಅಂದರೆ ಹಾಗೆ ತುಂಬ ಒಂದು ಗ್ರೂಪ್ ಆ್ಯಕ್ಟಿವಿಟಿ, ಅದನ್ನು ತೊಗೊಂಡು ನಾವು ಸಿನಿಮಾ ಮಾಡೋದೇ ಒಂದು ಖರ್ಚು ಆದರೆ ಅದನ್ನು ತೊಗೊಂಡೋಗಿ ಜನಗಳಿಗೆ ತಲುಪೋದು ಇನ್ನೊಂದು ಖರ್ಚು, ಅದರ ಎಕ್ಸಿಬಿಷನ್ ಒಂದು ಖರ್ಚು, ಈ ಥರ ತುಂಬ ಹೆಚ್ಚಿಗೆ ಹಣದ ಹಿಡಿತಕ್ಕೆ ಸಿಕ್ಕಾಕೊಳ್ತಾ ಇರೋಂಥ ಒಂದು ಲೆವೆಲ್ಗೆ ಸ್ವತಂತ್ರವಾಗಿರುವಂಥ ಮಾಧ್ಯಮ. ಜೊತೆಗೆ ಅದೇ ಅಲ್ಲಿ ನಿಮಗೆ ಅದು ತುಂಬ ಪವರ್ಫುಲ್, ತುಂಬ ಹೆಚ್ಚಿಗೆ ಜನಕ್ಕೆ ಆಗ್ತಾಯಿದೆ ಅಂತ ಆಗ್ತಿದ್ದ ಹಾಗೇ ಸೆನ್ಸರ್ಶಿಪ್ ಶುರು ಆಗುತ್ತೆ. ಆ ಸೆನ್ಸರ್ಶಿಪ್ ಇನ್ನೂ ಇಲ್ಲಿವರೆಗೂ ತುಂಬ ಹೆಚ್ಚಾಗಿ ತಲುಪಿಲ್ಲ. ಇಲ್ಲೂ ಇದೆ ಸಮಸ್ಯೆಗಳು, ಇಲ್ಲೂ ಬರ್ತಾ ಇವೆ. ಇಲ್ಲಿ ಎಲ್ಲ ಅಂದರೆ ಒಂದಾದ್ಮೇಲೆ ಒಂದನ್ನು ಬರ್ತಾ ಇದ್ದಾರೆ ಅನಿಸುತ್ತೆ ಹಿಡಿತಕ್ಕೆ ತೊಗೊಂಡು. ಸೊ ಇಲ್ಲಿವರೆಗೂ ಇನ್ನೂ ಹೆಚ್ಚಿಗೆ ಆಗಿಲ್ಲ. ಹಾಗಾಗಿ ಎಲ್ಲಿವರೆಗೂ ಸ್ವತಂತ್ರವಾಗಿರುತ್ತೋ ಅಲ್ಲಿವರೆಗೂ ಜನಗಳ ಧನಿಯ ಉಳ್ಕೋಬೇಕು ಅಂತ ಆಸೆ. ಧನ್ಯವಾದಗಳು ಸರ್. ಇದು ಕಿಶೋರ್ ಕುಮಾರ್ ಅವರ ಮಾತು. ಕನ್ನಡದ ಒಬ್ಬ ಸೃಜನಶೀಲ ನಟ ಕಿಶೋರ್ ಕುಮಾರ್ ಅವರು ಸಿನಿಮಾ ಮತ್ತು ರಂಗಭೂಮಿ ಎರಡು ಕಡೆಯೂ ಸಹ ತಮ್ಮ ತೊಡಗಿಸ್ತಾ ಇದ್ದಾರೆ. ರಂಗಭೂಮಿಯಲ್ಲೂ ಸಕ್ರಿಯರಾಗಿದ್ದಾರೆ ಮತ್ತು ಸಿನಿಮಾದಲ್ಲೂ ಸಹ. ಕ್ಯಾಮ್ರಾ ಪರ್ಸನ್ ಕೊಟ್ಟ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಶಿವಮೊಗ್ಗ.